6 ತಿಂಗಳು ಜೈಲೂಟ ಫೇಕ್ಸ್ ಅಂತ ಈಗ ಬರ್ತಾ ಇರುವಂತ ಮಾಹಿತಿ. ಕಾರಣ ಈ ಪ್ರಕರಣ ಆಗಿದೆ. ಅದರ ಜೊತೆಗೆ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, BNS2 ಕೂಡ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಆಗೋದ್ರಿಂದ ಬಹಳ ಕಷ್ಟ ಇದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂತ ಪ್ರಕರಣ ಇದೆ. ಸೊ ಈ ಪ್ರಕರಣದಲ್ಲಿ ಇನ್ನು 6 ತಿಂಗಳು ದರ್ಶನ್ಗೆ ಜೈಲೂಟ ಫಿಕ್ಸ್ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 3 ತಿಂಗಳಂತೂ ಯಾವ ಅನುಮಾನವೂ ಕೂಡ ಇಲ್ಲ. ಕಾರಣ ಬೇಲ್ ಸಿಗಬೇಕು ಅಂತಂದ್ರೆ ಚಾರ್ಜ್ ಶೀಟ್ ಆಗಬೇಕಾಗತ್ತೆ. ಚಾರ್ಜ್ ಶೀಟ್ ಆದ ನಂತರವೇ ಅದಕ್ಕೊಂದಿಷ್ಟು ಮಹತ್ವ ಸಿಗುತ್ತೆ. ಬಟ್ ಅಪ್ಲೈ ಅಂತೂ ಮಾಡಕ್ಕೆ ಅವಕಾಶ ಇದೆ. ಸೊ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಬೇಲ್ ಸಿಗ್ತಾ ಇರಲಿಲ್ಲ. ಬಟ್ ಈಗ ಜೈಲಲ್ಲಿರೋದ್ರಿಂದ, ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಅಲ್ಲಿ ಬೇಲ್ ಅಪ್ಲೈ ಮಾಡ್ತಾರೆ. ಬಟ್ ಸಿಗುತ್ತಾ ಅಥವಾ ಸಿಗಲ್ವಾ, ಎವಿಡೆನ್ಸ್ಗಳು ಹೇಗಿದೆ, ಇವೆಲ್ಲವನ್ನ ಕೂಡ ನೋಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಹೋಗುತ್ತೆ. ಸೊ ಹಾಗಿದ್ದಾಗ ಬೇಲ್ ಸಿಗಲ್ವಾ, ಏನು ಕಾರಣಗಳು ಅಂತ ನೋಡೋಣ. ಪರಪ್ಪನಗ್ರಹಾರ ಜೈಲಿಗೆ ನಿನ್ನೆ ಭೇಟಿಯನ್ನ ಪತ್ನಿ ಮತ್ತು ಮಗ ಕೊಟ್ಟಿದ್ರು. ಪದೇ ಪದೇ ಜೈಲಿಗೆ ನಾನು ನೋಡೋಕ್ಕೆಲ್ಲ ಬರಬೇಡಿ ಅಂತ ಅವರೇ ಹೇಳ್ಕೊಂಡಿರೋದು. ಇನ್ನೊಂದು 6 ತಿಂಗಳು ನನಗೆ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನ ಕೂಡ ಅವರೇ ತಮ್ಮ ಪತ್ನಿ ಮತ್ತು ಮಗನ ಹತ್ರ ಹೇಳ್ಕೊಂಡಿದ್ದಾರಂತೆ. ಮಗನನ್ನು ತಬ್ಬಿಕೊಂಡು ಧೈರ್ಯವನ್ನ ದರ್ಶನ್ ತುಂಬಿದ್ದಾರೆ. ಸೊ ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಪತ್ನಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. 6 ತಿಂಗಳು ದರ್ಶನ್ಗೆ ಬೇಲ್ ಸಿಗಲ್ಲ ಅಂತ ಅನಿಸಿದೀಯಾ? ಪ್ರಕರಣನೇ ಹಾಗಿದೆ. ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಬೇಡ ಅಂತ ಹೇಳಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ದರ್ಶನ್ ಅವರು ಮಾಡ್ಕೊಂಡಿದ್ದಾರಂತೆ. ಕುಟುಂಬದವ್ರನ್ನ ಬಿಟ್ಟರೆ ಇನ್ಯಾರು ಬರಕ್ಕೆ ಹೋಗೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನೊಂದು 6 ತಿಂಗಳು ಅನುಮಾನ ಅವರಿಗೆ. ನನಗೇನೋ 6 ತಿಂಗಳೊಳಗೆ ಎವಿಡೆನ್ಸ್ಗಳೆಲ್ಲ ಪೂರ್ತಿಯಾಗಿ ವಿಚಾರಣೆ ಕೂಡ ಮುಗಿದ್ರೆ ಶಿಕ್ಷೆನೂ ಪ್ರಕಟ ಆಗ್ಬಿಡುತ್ತೇನೋ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ಲಿನ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಾರಣ ಅವರ ವ್ಯಾಪ್ತಿಯಲ್ಲೇ ಈ ಪರಪ್ಪನ ಅಗ್ರಹಾರ ಬರೋದು. ಸೊ ಅಂಬರೀಷ್, ಏನು ನಿನ್ನೆ ದರ್ಶನ್ ಅವರು ಹೇಳಿರುವಂಥ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಅವ್ರಿಗೆ ಹಾಗೆ ಅನಿಸ್ತಾ ಇದೆಯಾ ಅಂತ, ಆಚೆ ಹೋಗೋದು ಕಷ್ಟ ಅಂತ ಹೇಳಿ? ಖಂಡಿತ ಅರುಣ್, ಈಗಾಗಲೇ ಏನು ನಿನ್ನೆ ವಿಜಯಲಕ್ಷ್ಮಿ ಮತ್ತು ಮಗ ಜೈಲಿಗೆ ಭೇಟಿ ಕೊಟ್ಟಿದ್ರು. ದರ್ಶನನ ಭೇಟಿಯಾದ ಸಂದರ್ಭದಲ್ಲಿ ದರ್ಶನ್ ಅವರು ಈಗಾಗಲೇ ಮಗನಿಗಿರ್ಬೋದು ಅಥವಾ ಪತ್ನಿಗೂ ಸಹ ಈ ಮಾತನ್ನ ಹೇಳಿರೋದು. ಅಂದರೆ ಇನ್ನು 6 ತಿಂಗಳು ನನಗೆ ಈ ಸಮಸ್ಯೆ ತಪ್ಪಿದ್ದಲ್ಲ, ಜೈಲಿನಲ್ಲೇ ಇರಬೇಕಾಗಬಹುದು. ಹಾಗಾಗಿ ಮಾನಸಿಕವಾಗಿ ನೀವು ಸಹ ತಯಾರಿರಿ. ಜೊತೆಗೆ ಪದೇ ಪದೇ ನನ್ನ ಭೇಟಿಯಾಗೋದಕ್ಕೂ ಸಹ ಜೈಲಿಗೆ ಬರೋದು ಬೇಡ. ಅದು ಸಾಧ್ಯ ಆದಷ್ಟು ನನಗೆ ಏನಾದರೂ ಬೇಕು ಅಂದಾಗ ನನಗೆ ತಲುಪಿಸಿದ್ರೆ ಸಾಕು. ಜೊತೆಗೆ ಇನ್ನು ಕಾನೂನು ಪ್ರಕ್ರಿಯೆಗಳನ್ನು ಸಹ ಯಾವ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಅಡ್ವೊಕೇಟ್ ಮುಖಾಂತರ ಚರ್ಚೆ ಆಗಲಿ ಅನ್ನೋದು ಹೇಳಿರುವಂಥದ್ದು. ಒಂದು ಕಡೆಗೆ ಎಲ್ಲೋ ಜೈಲಿನಲ್ಲಿ ಈಗ 3 ದಿನ ಕಳೆದಿದ್ದಾರೆ. ಆ 3 ದಿನ ಕಳೆದಿರೋ ಹಿನ್ನೆಲೆಯಲ್ಲೇ 3 ದಿನಕ್ಕೆ ಈ ನನಗೆ 6 ತಿಂಗಳು ಪಕ್ಕ ಬೇಲ್ ಸಿಗಲ್ಲ ಅನ್ನೋ ಮನಸ್ಥಿತಿಗೆ ದರ್ಶನ್ ಬಂದ್ರ ಅನ್ನೋ ಒಂದು ಪ್ರಶ್ನೆ ಆಗ್ತಾ ಇರೋಂಥದ್ದು. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಆಗಬೇಕು, 3 ತಿಂಗಳ ತನಕ ಯಾವುದೇ ಕಾರಣಕ್ಕೂ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ ನಂತರನೇ ಇನ್ನು ಬೇಲ್ ಅಪ್ಲಿಕೇಶನ್ ಆಗ್ತದೆ, ಬೇಲ್ ಸಿಗ್ಬೋದು ಅಂದ್ಕೊಂಡಿದ್ರು. ಆದರೆ ಎಲ್ಲ ಒಂದು ಕಡೆ ಎವಿಡೆನ್ಸ್ಗಳ ಮುಖಾಂತರ ಈಗ ದರ್ಶನ್ ಏನು ಕಸ್ಟಡಿಯಲ್ಲಿ ಇದ್ದ 12 ದಿನ ಕಸ್ಟಡಿಯಲ್ಲಿ ಇದ್ರಲ್ಲ, ಆ ನಂತರ ಏನೇನು ಎವಿಡೆನ್ಸ್ ಸಿಕ್ಕಿದೆ ಮತ್ತು ಅಲ್ಲಿನ ತನಿಖೆಯಲ್ಲಿ ದರ್ಶನ್ಗೆ ಈ ಒಂದು ಪ್ರಕರಣದಲ್ಲಿ ನಾನು ಪಕ್ಕ 6 ತಿಂಗಳು ಪಕ್ಕ ಜೈಲಲ್ಲಿ ಇರ್ತೀನಿ ಅನ್ನೋ ಮನಸ್ಥಿತಿಗೆ ಅನಿಸಿದೆ ಅಂದ್ಕೊಳ್ತೀನಿ. ಜೊತೆಗೆ ಸಾಕಷ್ಟು ಈಗಾಗಲೇ ಭಾಳ ನೊಂದಿದ್ದಾರೆ. ನಿನ್ನೆ ಸಹ ನಿಮ್ಮ ವಿಜಯಲಕ್ಷ್ಮಿ ಮತ್ತು ಮಗ ಬಂದ ಸಂದರ್ಭದಲ್ಲೂ ಸಹ ಸಾಕಷ್ಟು ತಮ್ಮ ಏನು ಘಟನೆ ಬಗ್ಗೆ ಸಾಕಷ್ಟು ಹಂಚ್ಕೊಂಡಿದ್ರು. ಹಾಗಾಗಿ ಒಂದು ರೀತಿ ರಾತ್ರಿಯಿಂದ ಸ್ವಲ್ಪ ಮಟ್ಟಿಗೆ ಅವರು ಏನು ಒಂಟಿತನ ಕಾಡ್ತಿತ್ತು, ಅದು ರಾತ್ರಿಯಿಂದ ಸ್ವಲ್ಪ ಫ್ರೀ ಆಗಿರ್ಬೋದು ಅರುಣ್.